ನಮಸ್ಕಾರ. ಮಾರ್ಚ್ 16ಕ್ಕೆ ಬಂಟ್ವಾಳದಲ್ಲಿ ಪ್ರಾಂತೀಯ ಮಟ್ಟದ ಹಿಂದೂ ರಾಷ್ಟ್ರ ಅಧಿವೇಶನವನ್ನು ನಾವು ಹಿಂದೂ ಜನಜಾಗೃತಿ ಸಮಿತಿ ವತಿಯಿಂದ ಆಯೋಜನೆ ಮಾಡಿದ್ದೇವೆ. ಈ ಅಧಿವೇಶನದ ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ, ಎಲ್ಲ ಕಡೆಗಳಲ್ಲಿ ವ್ಯಾಪಕವಾಗಿ ಹಿಂದೂ ಧರ್ಮದ ಮೇಲೆ ಆಘಾತಗಳು ನಡೀತಾ ಇದೆ. ಒಂದು ಬದಿಯಲ್ಲಿ ವಕ್ಫ್ ಬೋರ್ಡ್ನ ಮೂಲಕ ಹಿಂದೂಗಳ ಭೂಮಿಯನ್ನು ಕಬಳಿಸುವಂತಹ ಪ್ರಕ್ರಿಯೆ ನಡೆದರೆ, ಮತ್ತೊಂದು ಬದಿಯಲ್ಲಿ ಹಿಂದೂ ಯುವತಿಯರನ್ನ ಉದ್ದೇಶಪೂರ್ವಕವಾಗಿ ಅಲ್ಲಿ ಲವ್ ಜಿಹಾದಿಗೆ ಬಳಸುವಂತಹ ಪ್ರಕ್ರಿಯೆ ನಡೀತಾ ಇದೆ. ಹಳ್ಳಿಗಳಲ್ಲಿ ಹಿಂದೂಗಳನ್ನ ಬೇರೆ ಬೇರೆ ಆಮಿಷಗಳನ್ನ ಒಳಪಡಿಸಿ ಮತಾಂತರ ಮಾಡುವಂತಹ ಪ್ರಕ್ರಿಯೆ ನಡೀತಾ ಇದೆ. ಹಿಂದೂಗಳು ಪೂಜಿಸುವಂತ ಗೋಮಾತೆಯನ್ನ ಹತ್ಯೆ ಮಾಡುವಂತ ಪ್ರಕ್ರಿಯೆ ಇವತ್ತು ರಾಜರೋಷವಾಗಿ ನಡೀತಾ ಇದೆ. ಹಿಂದೂಗಳು ಆರಾಧಿಸುವಂತಹ ದೇವತೆಗಳ ವಿಡಂಬನೆ, ಸಂತರ ಅಪಮಾನ ಇವತ್ತು ಹಾಡು ಹಗಲೇ ನಡೀತಿರುವಂತಹ ಪ್ರಸಂಗಗಳು ನಾವು ಕಾಣ್ತಾ ಇದ್ದೇವೆ. ಒಟ್ಟಾರೆ ಎಲ್ಲ ದಿಕ್ಕುಗಳಲ್ಲಿ ಹಿಂದೂ ಧರ್ಮದ ಮೇಲೆ ಆಗುವಂತಹ ಆಘಾತಗಳು ಇವತ್ತು ತುಂಬಾ ವ್ಯಾಪಕವಾಗಿ ನಡೀತಾ ಇದೆ. ಈ ಎಲ್ಲ ಸಮಸ್ಯೆಗಳಿಗೆ ಒಂದೇ ಉತ್ತರ, ಭಾರತವನ್ನ ಹಿಂದೂ ರಾಷ್ಟ್ರವನ್ನಾಗಿ ಮಾಡುವಂತಹ ಪ್ರಕ್ರಿಯೆ. ಹಾಗಾಗಿ ಹಿಂದೂ ಜನಜಾಗೃತಿ ಸಮಿತಿ ವತಿಯಿಂದ ನಾವು ವಿವಿಧ ರಾಜ್ಯಗಳಲ್ಲಿ, ವಿವಿಧ ಜಿಲ್ಲೆಗಳಲ್ಲಿ, ವಿವಿಧ ತಾಲೂಕುಗಳಲ್ಲಿ ನಾವು ಜಿಲ್ಲಾ ಮಟ್ಟದ, ಪ್ರಾಂತೀಯ ಮಟ್ಟದ ಹಿಂದೂ ರಾಷ್ಟ್ರ ಅಧಿವೇಶನವನ್ನು ಮಾಡುವುದರ ಮೂಲಕ ಹಿಂದುತ್ವಕ್ಕೋಸ್ಕರ ಕಾರ್ಯ ಮಾಡುವಂತಹ ಎಲ್ಲ ಹಿಂದೂ ಸಂಘಟನೆಗಳನ್ನು ಒಂದು ಕಡೆ ಸೇರಿಸಿ ಅವರನ್ನ ಜಾಗೃತಿ ಮತ್ತು ಸಂಘಟನೆ ಮಾಡುವಂತಹ ಪ್ರಕ್ರಿಯೆಯನ್ನ ಹಿಂದೂ ಜನಜಾಗೃತಿ ಸಮಿತಿಯ ಮೂಲಕ ನಾವು ಮಾಡ್ತಾ ಇದ್ದೀವಿ. ಇದೇ ಉದ್ದೇಶಕ್ಕೋಸ್ಕರ ಮಾರ್ಚ್ 16 ಭಾನುವಾರ ನಾವು ಬಂಟ್ವಾಳದಲ್ಲಿ ಪ್ರಾಂತೀಯ ಮಟ್ಟದ ಹಿಂದೂ ರಾಷ್ಟ್ರ ಅಧಿವೇಶನವನ್ನ ನಾವು ಮಾಡ್ತಾ ಇದ್ದೀವಿ. ಈ ಅಧಿವೇಶನಕ್ಕಾಗಿ ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ, ಕೊಡಗು ಮತ್ತು ಕಾಸರಗೋಡು ಜಿಲ್ಲೆಗಳಿಂದ ನಾವು ಹಿಂದುತ್ವಕ್ಕೋಸ್ಕರ ಕಾರ್ಯ ಮಾಡುವಂತಹ ಹಿಂದುತ್ವವಾದಿ ಅನೇಕ ಕಾರ್ಯಕರ್ತರನ್ನ ಮತ್ತು ನೇತಾರರನ್ನ, ಜೊತೆಯಲ್ಲಿ ವಕೀಲರನ್ನ, ಡಾಕ್ಟರ್ನ ಮತ್ತು ಉದ್ಯಮಿಗಳನ್ನ ನಾವು ಆಮಂತ್ರಣ ಕೊಟ್ಟಿದ್ದೇವೆ. ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತ ನಿರೀಕ್ಷೆ ಇದೆ. ಹಾಗಾಗಿ ಎಲ್ಲರಲ್ಲಿ ಕಳಕಳಿಯ ವಿನಂತಿ ಅಂತ ಹೇಳಿದ್ರೆ, ಯಾರು ಹಿಂದುತ್ವಕ್ಕೋಸ್ಕರ ಕಾರ್ಯ ಮಾಡ್ತಾ ಇದ್ದೇವೆ, ಯಾರು ಹಿಂದೂ ರಾಷ್ಟ್ರವನ್ನು ಸಮರ್ಥನೆ ಮಾಡ್ತೇವೆ, ಅವರೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಅಧಿವೇಶನದಲ್ಲಿ ಬಂದು ಈ ಅಧಿವೇಶನದ ಸಹಭಾಗವನ್ನು ಮಾಡಿ ಈ ಅಧಿವೇಶನವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳಿ ತಮ್ಮೆಲ್ಲರಲ್ಲಿ ಕಳಕಳಿಯ ವಿನಂತಿಯನ್ನು ಮಾಡ್ತೇವೆ. ನಮಸ್ಕಾರ.